ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲವೂ ಗುರು ಕಾಣ ಮಹೇಶ್ವರ. ಬಸವಾದಿ ಶಿವಶರಣರನ್ನ ಎನ್ನ ಮನೋಮಂದಿರದಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಒಂದು ಗುರುಪೂರ್ಣಿಮೆಯ ಪವಿತ್ರ ದಿನದಂದು ನನಗೆ ನಿಮಗೆ ಭಕ್ತರಿಗೆಲ್ಲರಿಗೂ ಗುರುವಾಗಿರ್ತಕ್ಕಂಥ ಪರಮ ಪೂಜ್ಯ ಬಸವಾನಂದ ಶ್ರೀಗಳ ಪಾದಾರವಿಂದಗಳಲ್ಲಿ ಹಣೆಮಣೆದು ಹಾಗೂ ಈ ಒಂದು ಮಹತ್ವವನ್ನು ಈ ಒಂದು ದಿನದಂದು ಪೂಜ್ಯರ ಆಶೀರ್ವಾದವನ್ನು ಪಡೆಯಬೇಕಂತ ಬಂದಿರತಕ್ಕಂಥ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ಆತ್ಮೀಯ ಶರಣಗಳೇ, ಶಾಸ್ತ್ರದಲ್ಲಿ ಒಂದು ಮಾತು ಬರ್ತಾ ಇದೆ, ನ ಗುರುವರ ಅಧಿಕಂ ಅಂತಕ್ಕಂಥ ಮಾತು ಬರ್ತಾ ಇದೆ. ಅಂದ್ರೆ ಗುರುವಿನಿಗಿಂತ ಹೆಚ್ಚಿನದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನತಕ್ಕಂಥದ್ದು. ವ್ಯಾಕರಣದಲ್ಲಿ ಗುರು ಲಘು ಅಂತ ಬರ್ತವೆ. ಗುರು ಅಂದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ನಮ್ಮ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥ ಮೊದಲನೇ 3 ತತ್ವಗಳಾಗಿರ್ತಕ್ಕಂಥ ಗುರು, ಲಿಂಗ, ಜಂಗಮ ಇವು ಅತ್ಯಂತ ಪವಿತ್ರವಾಗಿರ್ತಕ್ಕಂಥವು ಮತ್ತು ಅತ್ಯಂತ ಪೂಜ್ಯವಾಗಿರ್ತಕ್ಕಂಥ ತತ್ವಗಳು ಈ 3 ತತ್ವಗಳು. ಇಲ್ಲಿ ಗುರು ಅಂದರೆ ಎಲ್ಲದಕ್ಕಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಗುರು. ನಮ್ಮನ್ನು ಭವಬಂಧನದಿಂದ ಬಿಡಿಸಿ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನೆಲ್ಲ ತೊಳೆದು ಹಾಕಿ ಸುಜ್ಞಾನದ ಬೆಳಕನ್ನು ನೀಡ್ತಕ್ಕಂಥವರು ಗುರುಗಳು ಆಗ್ತಾರೆ, ಗುರು ಆಗ್ತಾರೆ. ನಮ್ಮಲ್ಲಿ ಅವರು ಸ್ವಯಂ ಜ್ಯೋತಿ ಪ್ರಕಾಶರಾಗಿರ್ತಾರೆ. ನಮ್ಮ ಇಚ್ಛೆ ಏನು ಅಂತಂದರೆ ಆ ಜ್ಯೋತಿಯ ಹೋಗಿ ನಾವು ನಿಂತುಬಿಟ್ರೆ ಸಾಕು, ಕುಳಿತುಬಿಟ್ರೆ ಸಾಕು. ಅವರ ಮಾತುಗಳನ್ನು ಕೇಳಿದರೆ, ಅವರ ಒಂದು ಪ್ರವಚನವನ್ನು ಕೇಳಿದರೆ, ಅವರ ಒಂದು ಉಪದೇಶಾಮೃತವನ್ನು ಕೇಳಿದರೆ ನಾವು ಸಹಿತ ಸ್ವಯಂ ಜ್ಯೋತಿ ಆಗ್ತೀವಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಒಂದು ಮಾತು ಬರ್ತಾ ಇದೆ, ಯಾವ ಶಿಷ್ಯನು ತನ್ನ ಗುರುವನ್ನು ಮೀರಿಸ್ತಾನೋ ಅವನು ಶ್ರೇಷ್ಠ ಗುರು ಆಗ್ತಾನೆ ಅಂತಕ್ಕಂಥದ್ದನ್ನು. ಅದು ನಮ್ಮ ಪರಮ ಪೂಜ್ಯ ಬಸವಾನಂದ ಶ್ರೀಗಳಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮಾತು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಕಂಡುಕೊಂಡಿದ್ದೇನೆ. ಅವರ ಗುರು ದೀಕ್ಷಾ ಗುರು ಮತ್ತು ಮಾದೇವಿ ತಾಯಿಯವರು ಅವರನ್ನು ಮೀರಿಸಿದಂಥ ಪ್ರವಚನವನ್ನು, ಅವರನ್ನು ಮೀರಿಸಿದಂತಕ್ಕಂಥ ಸಾಧನೆಯನ್ನು ನಮ್ಮ ಪರಮ ಪೂಜ್ಯ ಬಸವಾನಂದ ಶ್ರೀಗಳು ಇವತ್ತು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಅವರು ಶ್ರೇಷ್ಠ ಗುರು ಅಂತ ಅನಿಸ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತು, ಅಲೆಕ್ಸಾಂಡರ್ ಪ್ರಸಂಗದಲ್ಲಿ ಅಲೆಕ್ಸಾಂಡರ್ನ ಒಂದು ಮೆರವಣಿಗೆ ಹೋಗ್ತಾ ಇರ್ತದೆ ರಾಜಬೀದಿಯಲ್ಲಿ. ಅವಾಗ ಅಲೆಕ್ಸಾಂಡರ್ ಮೇಲಿಂದ ಇಳಿದು ಬಂದು ಅಲ್ಲಿ ಒಬ್ಬ ಸಾದಾ ಬಟ್ಟೆಯನ್ನು ಹಾಕಿಕೊಂಡು ಮೂಲೆಯಲ್ಲಿ ನಿಂತಹ ವ್ಯಕ್ತಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಅವಾಗ ಮಂತ್ರಿಗಳೆಲ್ಲರೂ ಏನ್ರಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೋಗಿ ನೀವು ರಾಜನಾಗಿ ನಮಸ್ಕಾರ ಮಾಡ್ತೀರಿ ಇಲ್ಲ ಅಂತಂದರೆ ಅವರ ಗುರು ಅರಿಸ್ಟಾಟಲ್ ಹೇಳ್ತಾರೆ, ನೋಡು ನನ್ನ ತಂದೆ ತಾಯಿಗಳು ಮೇಲಿಂದ ಕೆಳಗೆ ತಂದಾರೆ, ಈ ಮರ್ತ್ಯ ಲೋಕಕ್ಕೆ ತಂದಾರೆ. ಆದರೆ ಇಂಥ ಗುರು ಏನದಾರಲ್ಲ ನಮ್ಮನ್ನು ಮರ್ತ್ಯ ಲೋಕದಿಂದ ಮೇಲೆ ಒಯ್ಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಅವರಿಗೆ ನಮಸ್ಕಾರ ಮಾಡಿದೆ ಅಂತಕ್ಕಂಥ. ಹೀಗಾಗಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಗುರುಕುಲ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ ನೋಡ್ರಿ, ಭವಬಂಧನವನ್ನು ಬಿಡಿಸಿ ಪರಮ ಸುಖವ ತೋರಿದ ಗುರುವೆ. ನಮ್ಮ ಭವಬಂಧನಗಳು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆ ಭವಬಂಧನದಿಂದ ನಾವು ಮುಕ್ತಿಯನ್ನು ಹೊಂದಬೇಕಾದ್ರೆ ಆ ಗುರುವಿಗೆ ನಾವು ಏನಾಗಬೇಕು, ಶರಣ ಆಗಲೇಬೇಕು. ಆ ಗುರುವಿನ ಕೃಪಾ ಕಟಾಕ್ಷ ನಮ್ಗೆ ಇರ್ತಂತಂದ್ರೆ ಎಂಥ ಕಠಿಣವಾಗಿರ್ತಕ್ಕಂಥದ್ದನ್ನು ಸಹಿತ ನಾವು ದಾಟಬಹುದು ಅನ್ನತಕ್ಕಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ನಮಗೆ ಒಂದು ದೃಷ್ಟಾಂತವನ್ನು ಹೇಳಿ ನಾನು ಮುಗಿಸ್ತೇನೆ. ಗುರುಗಳಲ್ಲಿ 3 ವಿಧವಾದಂಥ ಗುರುಗಳು, ಮರ್ಕಟ ನ್ಯಾಯ ಗುರುಗಳು, ಮತ್ಸ್ಯನ್ಯಾಯ ಗುರುಗಳು, ಆಮೇಲಿಂದ ಕೂರ್ಮ ನ್ಯಾಯ ಗುರುಗಳು ಅಂತಕ್ಕಂಥ 3 ಗುರುಗಳು ಇರ್ತಾರೆ. ಮರ್ಕಟ ನ್ಯಾಯ ಗುರುಗಳು ಅಂತಂದರೆ ಮರ್ಕಟ ಅಂದರೆ ಮಂಗ. ಆ ಮಂಗ ಏನು ಮಾಡ್ತದೆ, ಗಿಡದಿಂದ ಗಿಡಕ್ಕೆ ಜಿಗಿಬೇಕಾದ್ರೆ ಮರಿ ಇರ್ತದೆ. ಅದು ಬಾ ನನ್ನ ಕೋನ ಹತ್ತಿರ ಜಿಗಿತೇನೆ ಅಂತ ಹೇಳೋದಿಲ್ಲ. ಅವಾಗ ಏನಾಗ್ತದೆ, ಅದು ತಾಯಿ ಹೊಂಟ ಕಡೆ ಆ ಮರಿಮಂಗ ಹೋಗಿ ಅದನ್ನು ಅಪ್ಕೊಂಡಾಗ ಅದು ಬೇರೆ ಇದಕ್ಕೆ ಹೋಗ್ತದೆ. ಹಾಗೆ ಗುರು ಆದವನು ಆ ಮರಿಮಂಗನ ಥರದ ಇರ್ತಕ್ಕಂಥ ನಾವು ಏನು ಮಾಡಬೇಕು, ಆ ಗುರುವಿನಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆಯನ್ನು ಇಟ್ಟು ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ಗುರುವಿನಲ್ಲಿ ನಾವು ಸಮರ್ಪಣೆಯನ್ನು ಮಾಡಿಕೊಂಡಾಗ, ತನು ಮನ ಭಾವದಿಂದ ನಾವು ಗುರುವಿನಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡಾಗ ಆ ಗುರು ನಮ್ಮನ್ನು ಈ ಒಂದು ಭವಬಂಧನವನ್ನು ದಾಟಿಸಿ ನಮಗೆ
ಶಾಂತಿ, ಸುಖ, ನೆಮ್ಮದಿಯನ್ನು ತರುವಂತೆ ಮಾಡ್ತಾನೆ. ಆಮೇಲೆ ಮತ್ಸ್ಯನ್ಯಾಯ ಗುರುಗಳು ಅಂತ ಇರ್ತಾರೆ. ಮತ್ಸ್ಯ ಅಂತಂದರೆ ಮೀನು. ಅದು ಮೀನು ಏನು ಮಾಡ್ತದೆ, ಆ ಮರಿ ಮೀನುಗಳಿಗೆ ಓದು ಗುಟ್ಟಿ ಕೊಡೋದಿಲ್ಲ, ಏನು ಮಾಡೋದಿಲ್ಲ. ಅವಾಗ ಏನು ಮಾಡ್ತದೆ ತಾಯಿ, ಆ ಮರಿಗಳಿಗೆ ಹಸಿವೆ ಆದಾಗ ಆಹಾರ ಎಲ್ಲಿದೆಯಲ್ಲ ಆ ಕಡೆ ಸನ್ನೆ ಮಾಡ್ತದೆ, ಆ ಕಡೆ ಅದು ತೋರಿಸ್ತದ, ಆ ಮರಿ ಹೋಗಿ ಅದನ್ನು ತಿಂತದ. ಹಾಗೆ ಗುರುಗಳು ಜ್ಞಾನ ಜಗತ್ತಿನಲ್ಲಿ ಎಲ್ಲಿ ಲಭ್ಯ ಇದೆಯೋ ಅಲ್ಲೆಲ್ಲ ಇಲ್ಲಿ ಹೋಗು ನೀನು, ಇಲ್ಲಿಗೆ ಹೋಗು ನೀನು, ಇಲ್ಲಿಗೆ ಹೋಗು ನೀನು, ಹಿಮಾಲಯಕ್ಕೆ ಹೋಗು ನೀನು, ಕಾಶಿಗೆ ಹೋಗು ನೀನು, ವಾರಣಾಸಿಗೆ ಹೋಗು ನೀನು ಅನ್ನತಕ್ಕಂಥದ್ದನ್ನು ಜ್ಞಾನದ ಅಮೃತವನ್ನು ನಮಗೆ ಅವರು ಎಲ್ಲಿ ಸಿಗ್ತದೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಅವರು ಮತ್ಸ್ಯನ್ಯಾಯ ಗುರು. ಇನ್ನು ಕೂರ್ಮನ್ಯಾಯ ಗುರುಗಳು ಅಂತ ಬರ್ತಾರೆ. ಕೂರ್ಮ ಅಂತಂದರೆ ಆಮೆ. ನಮಗೆಲ್ಲ ಗೊತ್ತು, ವಿಜ್ಞಾನವೂ ಇದು ಹೇಳಿದೆ. ಆಮೆ ತಾನು ಮೊಟ್ಟೆ ಇಡಬೇಕಾದ್ರೆ ಸಮುದ್ರದಲ್ಲಿ ಈಜು ಬಂದು ಸಮುದ್ರ ದಂಡೆಯಲ್ಲಿ ಇರ್ತಕ್ಕಂಥ ಮರಳಿನಲ್ಲಿ ಆ ಮೊಟ್ಟೆಯನ್ನಿಟ್ಟು ಆ ಮರಳಿನಿಂದ ಅದು ಮುಚ್ಚಿ ಸಮುದ್ರದಲ್ಲಿ ಹೋಗಿಬಿಡ್ತದೆ. ಅದು ಕೆಲವು ಕಾಲ ನಂತರ ಆ ಮೊಟ್ಟೆಗಳು ಒಡೆದು ಮರಿಗಳಾಗ್ತವೆ. ಅವು ಸಹಿತ ತೆವಳ್ಕೊಂಡು ಸಮುದ್ರದಲ್ಲಿ ಹೋಗ್ತವೆ. ಆ ತಾಯಿ ಒಂದು ಕಡೆ, ಆ ಮಕ್ಕಳು ಮರಿಗಳು ಒಂದು ಕಡೆ. ಅವಾಗ ಆ ಮರಿಗಳಿಗೆ ಹಸಿವೆ ಆಗ್ತದಲ್ಲ, ಅವಾಗ ತಾಯಿನೂ ಇರೋದಿಲ್ಲ, ಯಾರೂ ಇರೋದಿಲ್ಲ. ಅವಾಗ ಏನು ಮಾಡಬೇಕು ಅಂತಂದಾಗ ಆ ತಾಯಿಯನ್ನು ನಾವು ನೆನೆಸಿಕೊಂಡು ಬಿಟ್ಟಾಗ ಅವುಗಳ ಹೊಟ್ಟೆ ತುಂಬುತ್ತದೆ ಅಂತಕ್ಕಂಥದ್ದನ್ನು ವಿಜ್ಞಾನ ಸಹಿತ ಇದನ್ನು ಪ್ರೂವ್ ಮಾಡಿದೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಗೌತಮ ಬುದ್ಧನಲ್ಲಿ ಒಬ್ಬ 24-25 ವರ್ಷದ ಯುವಕ, ಒಬ್ಬನೇ ಮಗ, ತಂದೆ ಇಲ್ಲ, ತಾಯಿ ಒಬ್ಬಕ್ಕೆ ಅಂತವ ಏನು ಮಾಡ್ತಾನೆ, ಆ ಬುದ್ಧನ ಪ್ರವಚನಗಳಿಗೆ, ಬುದ್ಧನ ತತ್ವಗಳಿಗೆ ಮಾರು ಹೋಗಿ ನಾವು ಸನ್ಯಾಸತ್ವವನ್ನು ಸ್ವೀಕರಿಸಬೇಕಂತಲ್ಲಿ ಬುದ್ಧನ ಹತ್ರ ಹೋಗ್ತಾರೆ. ಬುದ್ಧ ಆಯ್ತಪ್ಪ ಇಷ್ಟು ಮಾಡು ನೀನು ನಿಂತುಕೊಂಡು ಒಂದು ಊರಿಗೆ ಬೌದ್ಧ ಪ್ರಚಾರಕ್ಕಾಗಿ ಅವ್ರನ್ನ ಕಳಿಸಿದಾಗ ಇವರ ತಾಯಿ ಏನು ಮಾಡ್ತಾರೆ, ಇಲ್ಲ ನನ್ನ ಮಗ ಹೇಗಾದರೂ ಸಂಸಾರಕ್ಕೆ ಬರಬೇಕು, ಯಾಕಂದ್ರೆ ತಂದೆ ತಾಯಿ ಇದೆಯೋ ಸಂಸಾರದ ಬಂಧನವನ್ನು ಸೇರಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇರ್ತದೆ. ಅದಕ್ಕೆ ಹೋಗಿ ಆ ಊರಿನ ಯಾವ ಊರಿಗೆ ತನ್ನ ಮಗ ಪ್ರವಚನಕ್ಕಾಗಿ ಹೋಗ್ತಾನೆ ಅಲ್ಲಿ ಆ ಊರಿನ ಹೋಗಿ ಒಬ್ಬ ಸುಂದರ ವೇಶ್ಯೆಯನ್ನು ಭೇಟಿಯಾಗಿ ನೀನು ಅವನನ್ನು ಏನಾದರೂ ಮಾಡಿ ಪರಿವರ್ತನೆ ಮಾಡು ಅಂತ ಹೇಳ್ತಾರೆ. ಆಯ್ತು ಅಂತ ಹೋಗ್ತಾರೆ. ಇವರು ಭಿಕ್ಷುಗಳು, ಬೌದ್ಧ ಭಿಕ್ಷುಗಳಲ್ಲ, ದಿನಂಪ್ರತಿ 5 ಮನೆ ಭಿಕ್ಷೆಯನ್ನು ಬೇಡಬೇಕಂತ ಇರ್ತದೆ. ಇವನು ಹೋಗ್ತಾನೆ, ಮನೆ ದಿವಸ ಆ ಮನೆಗೆ ಹೋಗ್ತಾನೆ, ಭಗವತಿ ಭಿಕ್ಷಾಂದೇವಿ ಅಂತಾನೆ. ಅವಾಗ ಭಿಕ್ಷಾ ಕೊಡ್ತಾರೆ. ಮತ್ತೊಂದು ದಿವಸ ಹೋಗ್ತಾನೆ, ಅವಾಗ ಇಲ್ಲ ನೀನು ನನ್ನ ಪಡಸಾಲಿಯವರಿಗೆ ಬಂದರೆ ನಾನು ಭಿಕ್ಷಾ ಕೊಡ್ತೇನೆ. ಆಯಿತು ಅಂತ ಪಡಸಾಲಿಗೆ ಹೋಗಿ ಕೊಡ್ತಾನೆ. ಅವ್ರಿಗೆ ಯಾವ ಭಾವಗಳು ಇರೋದಿಲ್ಲ, ಪಡಸಾಲಿ ಕೊಡ್ತಾನೆ. ಮತ್ತೊಂದು ದಿವಸ ಹೋದರೆ ಇಲ್ಲ ನೀನು ನನ್ನ ಒಳಗೆ ಅಡುಗೆ ಮನೆಗೆ ಬಂದರೆ ನಾನು ಭಿಕ್ಷಾ ಕೊಡ್ತೇನೆ ಅಂತ. ಆಯಿತು ಅಂತ ಒಳಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಲ ವಿಲಾಸವಾಗಿರ್ತಕ್ಕಂಥ ರಸಿಕತೆಯನ್ನು ತುಂಬಿರ್ತಕ್ಕಂಥ ಫೋಟೋಗಳು. ಇವಳು ಸಹಿತ ಸುಂದರವಾಗಿರ್ತಕ್ಕಂಥ ಡ್ರೆಸ್ಸನ್ನು ಹಾಕ್ಕೊಂಡು ಏನು ಬೇಕೋ ಅವನ್ನೆಲ್ಲ, ಸುಂದರ ಸ್ತ್ರೀ ಆಗ್ಬೇಕಂದ್ರೆ ಏನು ಬೇಕೋ ಅವನ್ನೆಲ್ಲ ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡಿರ್ತಾಳೆ. ಅವಾಗ ನೋಡ್ತಾನೆ, ಇವನು ಏನೋ ನನಗೆ ಆಘಾತ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನೋಡಿ ಸುತ್ತಮುತ್ತ ಫೋಟೋ ನೋಡ್ತಾನೆ, ಎಲ್ಲರೂ ವಿಲಾಸ. ಅವಾಗ ಏನು ಮಾಡ್ತಾನೆ, ಸುಮ್ಮನೆ ಕಂಡು ಒಂದು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅನ್ಕೋತ ನಿಂತಿರ್ತಾನೆ. ಅವಾಗ ಕಣ್ಣು ತೆಗೆದು ನೋಡ್ತಾನೆ, ಆ ಎಲ್ಲ ವಿಲಾಸದ ಫೋಟೋಗಳು ಬೌದ್ಧ ಫೋಟೋಗಳಾಗಿರ್ತವೆ. ಆಮೇಲೆ ಆ ಒಂದು ವಿಲಾಸದ ಆ ಒಂದು ರಸಿಕತೆಯ ಉಡುಪುಗಳನ್ನು ಹಾಕಿರ್ತಕ್ಕಂಥ ಆ ಸ್ತ್ರೀ ಬಿಳಿ ಅರಿವೆ ಹಾಕಿಕೊಂಡು ಅವನ ಕಾಲಿನಲ್ಲಿ ಕೂತಿರ್ತಾಳೆ. ಅಂದರೆ ಗುರುವಿನ ಸ್ಮರಣೆಯಿಂದ ನಾವು ಎಂಥ ಕಷ್ಟಗಳನ್ನು ಸಹಿತ ನಾವು ದಾಟಬಹುದು ಅನ್ನೋದಕ್ಕೆ ಒಂದು ದೃಷ್ಟಾಂತ. ಅದಕ್ಕೆ ನಮ್ಮ ಪರಮ ಪೂಜ್ಯ ಬಸವಾನಂದ ಶ್ರೀಗಳು ಸುಮಾರು 20 ವರ್ಷಗಳ ಹಿಂದೆ ಈ ಒಂದು ಶ್ರೀ ಗುರು ಬಸವ ಮನೆಯನ್ನು ಕಟ್ಟಿ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತು, ಆ ರೀತಿಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಂಥ ಗುರು ನಮಗೆ ದೀಕ್ಷಾ ಗುರುವಾಗಿ, ಶಿಕ್ಷಾ ಗುರುವಾಗಿ, ಮೋಕ್ಷ ಗುರುವಾಗಿ, ಗುರುಗಳಲ್ಲಿ 3 ಪ್ರಕಾರ: ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು ಅಂತ ಆ 3 ಗುರುಗಳ ರೂಪದಲ್ಲಿ ನಾವು ಇವತ್ತು ಬಸವಾನಂದ ಶ್ರೀಗಳನ್ನು ಕಂಡಿದ್ದೇವೆ. ಅವರ ಆಶೀರ್ವಾದ ಸದಾ ನಮಗೆ ಇರಬೇಕು. ಗುರುವಿನ ದಿವಸ ಅವರ ಒಂದು ಕೃಪಕಟಾಕ್ಷ ನಮಗೆ ಇತ್ತಂದರೆ ಮೊದಲು ನಾವು ಗುರುವಿಗೆ ಏನಾಗಬೇಕು, ಗುರುವಿನ ಗುಲಾಮನ ಆಗತಕ್ಕ ದೊರೆಯದನ್ನು ನಮ್ಮ ಕೃತಿ ಅಂತಾರಲ್ಲ, ನಾವು ಗುಲಾಮರಾಗಬೇಕು. ಅಂದರೆ ಗುಲಾಮರಾಗಬೇಕಂದ್ರೆ ಅವರು ಇದನ್ನಂತಲ್ಲ, ಅವರಿಗೆ ನಮ್ಮ ತನು ಮನ ಭಾವಗಳನ್ನು ಸಂಪೂರ್ಣವಾಗಿ ಡೆಡಿಕೇಶನ್ ಅಂತ ಕರಿತೀವಲ್ಲ ನಾವು, ಸಮರ್ಪಣೆ ಮಾಡಿದಾಗ ಅವಾಗ ನಮ್ಗೆ ಕೃಪಕಟಾಕ್ಷ ಸಿಗ್ತದೆ. ಗುರು ಕೃಪಕಟಾಕ್ಷ ಒಂದಿತ್ತು ಅಂತಂದರೆ ನಾವು ಏನನ್ನಾದರೂ ಎಂಥ ಸಂಕಷ್ಟಗಳನ್ನಾದರೂ ಪಾರ ಆಗ್ಬೋದು ಅಂತಕ್ಕಂಥ. ಅದಕ್ಕೆ ನಾವು ಬಹುಮಾನದಿಂದ ಪಾರಾಗಬೇಕಾದ್ರೆ ನಮ್ಮ ಗುರು ಕರುಣೆ, ಗುರು ಕಾರುಣ್ಯ, ಗುರು ಕಟಾಕ್ಷ ನಮ್ಗೆ ಅವಶ್ಯವಾಗಿ ಬೇಕು. ಅಂಥ ಗುರುಗಳು ನಮ್ಗೆ ಇವತ್ತು ದೊರಕಿದ್ದಾರೆ. ಅವರು ಎಲ್ಲರಿಗೂ ಗುರುಗಳ ರೂಪದಲ್ಲಿದ್ದಾರೆ.
ನಾವು ಒಂದೇ ಬಸವಾದಿ ಶಿವಶರಣರಲ್ಲಿ ಬೇಡ್ಕೊಳ್ಳೋದು ಅಂತಂದರೆ, ಅಪ್ಪ ಬಸವಾನಂದ ಶ್ರೀಗಳ ಆರೋಗ್ಯ ಅವರು ಚೆನ್ನಾಗಿದೆ, ಸುಧಾರಿಸಲಿ, ಕೊನೆಯವರೆಗೂ ಅವರು 100 ಶತಮಾನಕ್ಕಿಂತಲೂ ಹೆಚ್ಚಿನ ಅವಧಿಯಲ್ಲಿ ಬದುಕಲಿ, ಉತ್ತಮ ಆರೋಗ್ಯ, ದೀರ್ಘ ಆಯುಷ್ಯವನ್ನು ಕೊಡಲಿ. ಯಾಕಂದರೆ ಭಕ್ತರ ಒಂದು ಏನು ಅವರು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಬಹಳ ಅಸೀಮವಾಗಿರ್ತಕ್ಕಂಥ ಕೆಲಸ ಇದೆ. ಅವರಿಗೆ ಬಸವಾದಿ ಶರಣರ ಒಂದು ಆಶೀರ್ವಾದ ಸದಾ ಇರಲಿ. ಈ ಬಸವಣ್ಣನ ಅವತಾರಿಗಳೇ ಅಂದ್ರೂ ಆಗಲಿಲ್ಲ, ದ್ವಿತೀಯ ಬಸವಣ್ಣ ಅಂತಂದ್ರೂ ಅಡ್ಡಿಯಿಲ್ಲ, ಆ ಥರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಶತಕೋಟಿ ಪ್ರಣಾಮಗಳನ್ನು ಅವರಿಗೆ ಸಲ್ಲಿಸಿ, ಅವರ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಆಶಿಸುತ್ತಾ, ಮತ್ತೊಮ್ಮೆ ಅವರ ಪಾದಾರ ಬಿಂದುಗಳಿಗೆ ಕೊಡ್ಬಿಟ್ಟು ನಮ್ಮೆಲ್ಲರಿಗೂ ಶರಣರು ಶರಣಾರ್ಥಿಗಳು ಶರಣರು.